ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಪ್ಲೀಸ್ ಬೈ ಫಿಲಿಪ್ ಲಾರ್ಕಿನ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನ್ ಹಾಗೂ ಈ ಪದ್ಯದ ಫುಲ್ ಸಮರಿಯನ್ನು ಕನ್ನಡದಲ್ಲಿ ಕಲಿಯೋಣ. ಫಿಲಿಪ್ ಲಾರ್ಕಿನ್ ರವರ ನೆಕ್ಸ್ಟ್ ಪ್ಲೀಸ್ ಈ ಪದ್ಯದ ಒಂದು ಮೇಯ್ನ್ ಥೀಮ್ನ ಕಡೆ ನಾವು ನೋಡಿದಾಗ ಇವು ನಮ್ಮ ನಿರೀಕ್ಷೆಗಳ ಬಗ್ಗೆ ಈ ಥೀಮ್ ಇದೆ. ಅಂದರೆ ನಾವು ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಭವಿಷ್ಯದ ಬಗ್ಗೆ ಹೆಚ್ಚು ಒತ್ತನ್ನು ನೀಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತೇವೆ. ನಾವು ಸಂತೋಷ ಮತ್ತು ಬಯಸಿದ ಜೀವನವನ್ನು ನಡೆಸುವ ನಮ್ಮ ದೀರ್ಘ ಅನ್ವೇಷಣೆಯಲ್ಲಿ ನಾವು ಹೆಚ್ಚಾಗಿ ಯಾವಾಗಲೂ ಭವಿಷ್ಯದ ಬಗ್ಗೆ ಹೆಚ್ಚು ಭರವಸೆಯನ್ನು ಇಟ್ಕೊಳ್ತೇವೆ ಮತ್ತು ಅದಕ್ಕೆ ವಿವಿಧ ಕಲ್ಪಿತ ನಿರೀಕ್ಷೆಗಳನ್ನು ಸೇರಿಸ್ತಾ ಭವಿಷ್ಯದಲ್ಲಿ ಉತ್ತಮ ನಿರೀಕ್ಷೆಗಳಿಗಾಗಿ ನಾವು ಹಂಬಲಿಸ್ತೇವೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಆ ಭವಿಷ್ಯದ ಅನ್ವೇಷಣೆಯಲ್ಲಿ ನಾವು ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಈ ಮೇನ್ ಥೀಮ್ನಲ್ಲಿ ಕಾಣಬಹುದಾಗಿರುತ್ತೆ. ಫಿಲಿಪ್ ಲಾರ್ಕಿನ್ ರವರು ಯಾವ ರೀತಿ ಈ ಒಂದು ನೆಕ್ಸ್ಟ್ ಪ್ಲೀಸ್ ಪೊಯಮ್ನ ಮೂಲಕ ಈ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಇಲ್ಲಿ ಮೊದಲ ಸಾಲಲ್ಲಿ ಹೇಳ್ತಾರೆ, ಆಲ್ವೇಸ್ ಟು ಈಗರ್ ಫಾರ್ ದ ಫ್ಯೂಚರ್ ವಿ ಪಿಕ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ಆಫ್ ಎಕ್ಸ್ಪೆಕ್ಟೆನ್ಸಿ. ನೋಡಿ, ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾವಾಗಲೂ ಭವಿಷ್ಯಕ್ಕಾಗಿ ಹೆಚ್ಚು ಉತ್ಸಾಹಕರಾಗಿರ್ತೇವೆ ಅಂತ. ಭವಿಷ್ಯದ ಬಗ್ಗೆ ನಾವು ತುಂಬ ಉತ್ಸುಕರಾಗಿ ನಾವು ಇರ್ತೇವೆ ಮತ್ತು ನಾವು ಆ ನಿರೀಕ್ಷೆಯಲ್ಲಿ ಕೆಟ್ಟ ಅಭ್ಯಾಸಗಳನ್ನು ರೂಢಿಸ್ಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯರು ತಮ್ಮ ಭವಿಷ್ಯದ ಬಗ್ಗೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ತಾರೆ, ವರ್ತಮಾನದ ಕಾಲವನ್ನು ಕಡೆಗಣಿಸ್ತಾರೆ, ಪ್ರೆಸೆಂಟ್ ಡೇಯನ್ನು ಕಡೆಗಣಿಸಿ ಫ್ಯೂಚರ್ನ ಬಗ್ಗೆ ಹೆಚ್ಚು ಒಂದು ನಿರೀಕ್ಷೆಗಳನ್ನು ಇಟ್ಕೊಳ್ತಾರೆ. ಇದು ಭವಿಷ್ಯದ ಬಗ್ಗೆ ಅತಿಯಾಗಿ ಆಶಿಸುವುದರಿಂದ ಬರುವಂತಹ ಒಂದು ನಿರೀಕ್ಷೆಯ ಕೆಟ್ಟ ಅಭ್ಯಾಸವನ್ನು ಸೂಚಿಸುತ್ತೆ. ಪಿಕಪ್ ಬ್ಯಾಡ್ ಹ್ಯಾಬಿಟ್ಸ್ ಆಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ನಿರೀಕ್ಷೆಯ ಒಂದು ಕೆಟ್ಟ ಅಭ್ಯಾಸವನ್ನು ನಾವು ಮಾಡಿಕೊಳ್ತೇವೆ. ಇದರಿಂದ ಏನಾಗುತ್ತೆ, ಅಂತಿಮವಾಗಿ ಅದು ನಿರಾಶೆಗೆ ದಾರಿ ಮಾಡುತ್ತೆ ಅಂತಕ್ಕಂಥದ್ದು ಈ ಎರಡು ಸಾಲಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಂತರದ ಸಾಲಲ್ಲಿ ಹೇಳ್ತಾರೆ, ಸಮಥಿಂಗ್ ಈಸ್ ಆಲ್ವೇಸ್ ಅಪ್ರೋಚಿಂಗ್ ಎವ್ರಿ ಡೇ. ನೋಡಿ, ಇಲ್ಲಿ ಸಮಥಿಂಗ್ ಈಸ್ ಆಲ್ವೇಸ್ ಅಪ್ರೋಚಿಂಗ್, ಯಾವಾಗಲೂ ಏನಾದರೂ ಒಂದು ನಮಗೆ ಬರ್ತಾ ಇರುತ್ತೆ. ಅಂದರೆ ಜೀವನದಲ್ಲಿ ಯಾವಾಗಲೂ ಏನಾದರೂ ಒಂದು ಹೊಸದು ಬರಲಿದೆ ಎಂಬ ಭಾವನೆ ಇರುತ್ತೆ. ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಪ್ರತಿದಿನ ನಮಗೆ ಆ ಒಂದು ಏನೋ ಒಂದು ನಮ್ಮ ಬಳಿಗೆ ಬರ್ತಾ ಇದೆ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಈ ನಿರಂತರ ನಿರೀಕ್ಷೆಯ ಭಾವನೆ ಪ್ರತಿದಿನ ನಮ್ಮಲ್ಲಿ ಇರುತ್ತೆ. ಟಿಲ್ ದೆನ್ ವಿ ಸೇ ವಾಚಿಂಗ್ ಫ್ರಮ್ ಬ್ಲಫ್ ದ ಟಿನಿ ಕ್ಲಿಯರ್. ಅಲ್ಲಿವರೆಗೂ ನಾವು ಹೇಳ್ತಾ ಇರ್ತೇವೆ, ಆ ನಿರೀಕ್ಷಿತ ಘಟನೆ ಬರೆಯುವವರೆಗೂ ನಾವು ಕಾಯುತ್ತೇವೆ ಮತ್ತು ಅದರ ಬಗ್ಗೆ ಮಾತಾಡ್ತೇವೆ. ಮತ್ತು ಒಂದು ಎತ್ತರದ ಒಂದು ವಾಚಿಂಗ್ ಫ್ರಮ್ ಎ ಬ್ಲಫ್ ಆಫ್ ದ ಟಿನಿ ಕ್ಲಿಯರ್. ಇಲ್ಲಿ ಆ ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಜೀವನದಲ್ಲಿ ಬರ್ತಕ್ಕಂಥ ಭವಿಷ್ಯದ ಅವಕಾಶಗಳನ್ನು ಅಥವಾ ಪ್ರತಿಜ್ಞೆಗಳಿಂದ ದೂರದಿಂದ ವೀಕ್ಷಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸ್ಪಾರ್ಕ್ಲಿಂಗ್ ಆರ್ಮೆಡಾ ಆಫ್ ಪ್ರಾಮಿಸಸ್ ಡ್ರಾ ನಿಯರ್ ಅಂದರೆ ಇಲ್ಲಿ ಮಿಂಚುವ ಭರವಸೆಗಳ ಒಂದು ಸೈನ್ಯದಂತೆ ಹತ್ತಿರ ಬರುವುದನ್ನು ನೋಡ್ತಿದ್ದೇವೆ ಅಂತ. ಇಲ್ಲಿ ಆ ಮಿಂಚು ಭರವಸೆಗಳ ನೌಕಾಪಡೆ ಅಂತಕ್ಕಂಥದ್ದು ಭವಿಷ್ಯದ ಅವಕಾಶಗಳು ಮತ್ತು ಆಸೆಗಳನ್ನು ಸಂಕೇತಿಸುತ್ತೆ. ಅವುಗಳು ದೂರದಿಂದ ಆಕರ್ಷಕವಾಗಿ ನಮಗೆ ಕಾಣ್ತಾ ಇರುತ್ತೆ. ಹೌ ಸ್ಲೋ ದೇ ಆರ್ ಆ್ಯಂಡ್ ಹೌ ಮಚ್ ಟೈಮ್ ದೇ ವೇಸ್ಟ್. ಅವು ಎಷ್ಟು ನಿಧಾನವಾಗಿರುತ್ತೆ. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥ ಭವಿಷ್ಯದ ಅವಕಾಶಗಳಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇರ್ತೇವೆ, ಆದರೆ ಅವು ಅಷ್ಟು ಬೇಗನೆ ನಮಗೆ ಬರೋದಿಲ್ಲ. ಆದ್ದರಿಂದ ನಾವು ತುಂಬ ಹತಾಶರಾಗ್ತೇವೆ. ಅವು ತುಂಬ ನಿಧಾನವಾಗಿ ಬರ್ತಾ ಇರುತ್ತೆ. ಆ್ಯಂಡ್ ಹೌ ಮಚ್ ಟೈಮ್ ದೇ ವೇಸ್ಟ್, ಅವು ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತವೆ. ಆ ಭವಿಷ್ಯದ ಭರವಸೆಗಳು, ಭವಿಷ್ಯದ ಬಗ್ಗೆ ನಮಗಿರ್ತಕ್ಕಂತಹ ಒಂದು ನಿರೀಕ್ಷೆಗಳು ನಮ್ಮ ಕಡೆಗೆ ಬರೋದಕ್ಕೆ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ರೆಫ್ಯೂಸಿಂಗ್ ಟು ಮೇಕ್ ಹ್ಯಾಸ್ಟ್ ಯೆಟ್ ಸ್ಟಿಲ್ ದೇ ಲೀವ್ ಅಸ್ ಹೋಲ್ಡಿಂಗ್ ರೆಚಡ್ ಸ್ಟಾಲ್ಸ್. ನೋಡಿ, ಎಲ್ಲೋ ಅವಸರ ಮಾಡಲು ಇಲ್ಲಿ ನಿರಾಕರಿಸ್ತಾ ಆದರೂ ನಮ್ಮನ್ನು ಕರುಣಾಜನಕವಾದಂತಹ ಒಂದು ಸ್ಥಿತಿಯಲ್ಲಿ ಹಿಡಿದುಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಭವಿಷ್ಯದ ಬಗ್ಗೆ ನಮ್ಮ ನಿರೀಕ್ಷೆಗಳನ್ನು ಇಟ್ಕೊಳ್ತಾ ಆ ಭರವಸೆಗಳು ನಿಧಾನವಾಗಿ ಬಂದು ಅಂತಿಮವಾಗಿ ನಿರಾಶೆಯನ್ನು ಮಾತ್ರ ನೀಡ್ತವೆ. ಆ ಕರುಣಾಜನಕವಾಗಿರ್ತಕ್ಕಂತಹ ಅಂಶಗಳೆಂದರೆ ಅವು ಫಲಿತಾಂಶವಿಲ್ಲದೆ ಇರತಕ್ಕಂಥ ನಿರೀಕ್ಷೆಗಳು. ನಾವು ಭವಿಷ್ಯದ ಮೇಲೆ ಇಡ್ತಕ್ಕಂತಹ ಆ ಒಂದು ನಿರೀಕ್ಷೆಗಳು ಎಂದಿಗೂ ಸಹ ಫಲಿತಾಂಶವಿಲ್ಲದಾಗತ್ತೆ. ಅವುಗಳ ಬಗ್ಗೆ ನಾವು ಹೆಚ್ಚು ನಿರೀಕ್ಷೆಯನ್ನು ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಆಫ್ ಡಿಸಪಾಯಿಂಟ್ಮೆಂಟ್ ಫಾರ್ ದೋ ನಥಿಂಗ್
ಬಾಲ್ಕ್ಸ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ನಿರಾಶೆ ಏಕೆಂದರೆ ಯಾವಾಗಲೂ ಅದೊಂದು ರೀತಿ ಅಡ್ಡಿಯಾಗಿರುತ್ತೆ. ಭವಿಷ್ಯದ ಆಸೆಗಳಿಗೆ ಯಾವುದೇ ಅಡ್ಡಿ ಇಲ್ಲದೇ ಇದ್ದರೂ ಅವು ಅಂತಿಮವಾಗಿ ನಿರಾಶೆಗೆ ಅವು ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಈಚ್ ಬಿಗ್ ಅಪ್ರೋಚ್ ಲೀನಿಂಗ್ ವಿತ್ ಬ್ರೆಸ್ ವರ್ಕ್ ಪ್ರಿಂಗ್, ಅಂದರೆ ಪ್ರತಿಯೊಂದು ದೊಡ್ಡದಾದಂತಹ ಒಂದು ಕೆಲಸ ಅಂತಕ್ಕಂಥದ್ದು ಅದೊಂದು ರೀತಿ ಅಲಂಕೃತವಾಗಿರುತ್ತೆ ಅಂತ. ಪ್ರತಿ ಹೊಸ ಭರವಸೆಯು ಆಕರ್ಷಕವಾಗಿ ಮತ್ತು ಭರವಸೆಗಳಿಂದ ತುಂಬಿರುತ್ತೆ. ಭವಿಷ್ಯದಲ್ಲಿ ನಮಗೇನೋ ಸಿಗುತ್ತೆ, ನಮಗೇನೋ ಆಗುತ್ತೆ ಅಂತಕ್ಕಂಥದ್ದು ಅದೊಂದು ಹೊಸ ರೀತಿಯ ಆಕರ್ಷಣೆ ನಮ್ಮಲ್ಲಿ ಇರುತ್ತೆ. ಈಚ್ ರೋಪ್ ಡಿಸ್ಟಿಂಕ್ಟ್ ಫ್ಲಾಗ್ಡ್ ಆ್ಯಂಡ್ ದ ಫಿಗರ್ ಹೆಡ್ ವಿತ್ ಗೋಲ್ಡನ್ ಟೇಟ್ಸ್. ನೋಡಿ ಅಲ್ಲಿ ಪ್ರತಿಯೊಂದು ರೋಪ್ ಹಗ್ಗವು ಸಹ ಸ್ಪಷ್ಟವಾಗಿ ಹೇಗಿರುತ್ತೆ ಅಂದರೆ ಒಂದು ಧ್ವಜವನ್ನು ಹೊಂದಿರುತ್ತೆ ಮತ್ತು ಚಿನ್ನದ ಒಂದು ರೀತಿಯ ಪ್ರತಿಮೆಯ ಹಾಗೆ ಕಾಣ್ತದೆ. ಅಡುಗಿನ ಮುಂದಿರತಕ್ಕಂತಹ ಒಂದು ಚಿನ್ನದ ಪ್ರತಿಮೆಯಂತೆ ಅದು ಕಾಣ್ತಾ ಇರುತ್ತೆ. ಅಂದರೆ ನಮ್ಮ ಭವಿಷ್ಯದ ಆಸೆಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಇದು ಭವಿಷ್ಯದ ಆಸೆಗಳ ಒಂದು ಅತಿರೇಕದ ಆಕರ್ಷಕವಾದ ಚಿತ್ರಣವನ್ನು ನೀಡುತ್ತೆ. ಅವುಗಳನ್ನು ಸುಂದರವಾಗಿ ಅಲಂಕೃತವಾದ ಹಡಗುಗಳಿಗೆ ಇಲ್ಲಿ ಹೋಲಿಸಲಾಗಿರುತ್ತೆ. ನಂತರ ಆರ್ಚಿಂಗ್ ಅವರ್ ವೇ ಇಟ್ ನೆವರ್ ಆ್ಯಂಕರ್ಸ್, ಇಟ್ ಈಸ್ ನೋ ಸೂನರ್ ಪ್ರೆಸೆಂಟ್ ದ್ಯಾನ್ ಇಟ್ ಟರ್ನ್ಸ್ ಟು ಪಾಸ್ಟ್. ನೋಡಿ ಆ ಒಂದು ಆಕರ್ಷಕವಾಗಿರ್ತಕ್ಕಂಥ ಹಡಗುಗಳು ಅಂದರೆ ನಮ್ಮ ಭವಿಷ್ಯದ ಆಸೆಗಳು ನಮ್ಮ ಕಡೆಗೆ ಬರ್ತಾ ಇದೆ, ಅವು ಇಲ್ಲಿ ಬಂದು ನಿಲ್ಲುತ್ತೆ ಅಂತ ಅಂದುಕೊಳ್ತೇವೆ. ಆದರೆ ಅವು ಎಂದಿಗೂ ಸಹ ನಮ್ಮ ಬಳಿ ಬಂದು ನಿಲ್ಲೋದಿಲ್ಲ. ಅಂದರೆ ಈ ಭರವಸೆಗಳು, ಆ ಭವಿಷ್ಯದ ನಿರೀಕ್ಷೆಗಳು ನಮಗೆ ಹತ್ತಿರಕ್ಕೆ ಬರ್ತಾ ಇದೆ ಅಂತ ಕಂಡರೂ ಸಹ ಅವು ಎಂದಿಗೂ ನಿಜವಾಗಿ ನಮ್ಮ ಹತ್ರ ಬಂದು ನಿಲ್ಲೋದಿಲ್ಲ, ಅಥವಾ ಅವು ಫಲವನ್ನು ಒಂದು ರಿಸಲ್ಟನ್ನು ಸಹ ನಮಗೆ ನೀಡೋದಿಲ್ಲ. ಇಟ್ಸ್ ನೋ ಸೂನರ್ ಪ್ರೆಸೆಂಟ್ ದ್ಯಾನ್ ಇಟ್ ಟರ್ನ್ಸ್ ಟು ಪಾಸ್ಟ್. ಅದು ವರ್ತಮಾನಕ್ಕೆ ಬರುವ ಮೊದಲೇ ಅದು ಭೂತಕಾಲವಾಗೋಗಿರುತ್ತೆ. ನಾವೇನು ಮುಂದಿನ ಒಂದು ಭವಿಷ್ಯದ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ, ಆ ಸಮಯ ಬರೋಷ್ಟರೊಳಗಡೆ ಅದು ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿರುತ್ತೆ ಅಂತ. ಅಂದರೆ ನಾವು ನಿರೀಕ್ಷಿಸ್ತಕ್ಕಂತಹ ಭರವಸೆಗಳು ಸತ್ಯವಾಗುವ ಮೊದಲೇ ಅಥವಾ ವಾಸ್ತವವಾಗುವ ಮೊದಲೇ ಅವು ಕೇವಲ ಒಂದು ನಮ್ಮ ಭೂತಕಾಲದ ಹಿಂದಿನ ಕನಸುಗಳಾಗಿ ಬದಲಾಗ್ತಾ ಹೋಗುತ್ತೆ. ಇದು ಜೀವನದ ಒಂದು ಕ್ಷಣಿಕ ಸ್ವಭಾವವನ್ನು ತೋರಿಸುತ್ತೆ. ರೈಟ್ ಟು ದ ಲಾಸ್ಟ್ ವಿ ಥಿಂಕ್ ಈಚ್ ಒನ್ ವಿಲ್ ಹೀವ್ ಟು ಆ್ಯಂಡ್ ಅಪ್ಲೋಡ್ ಆಲ್ ಗುಡ್ ಇನ್ ಟು ಅವರ್ ಲೈಫ್ಸ್ ವಿ ಆರ್ ಓಡ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ರೈಟ್ ಟು ದ ಲಾಸ್ಟ್ ವಿ ಥಿಂಕ್ ಈಚ್ ಒನ್ ವಿಲ್ ಹೀವ್ ಟು ಆ್ಯಂಡ್ ಅಪ್ಲೋಡ್. ನಾವು ಕಡೆಯವರೆಗೂ ಅದಕ್ಕಾಗಿ ಕಾಯ್ತಾ ಇರ್ತೇವೆ. ಅವು ಪ್ರತಿಯೊಂದು ಬಂದು ಇಲ್ಲಿ ನಿಲ್ಲುತ್ತೆ ಅಂತ ನಾವು ಭಾವಿಸ್ತಾ ಇರ್ತೇವೆ. ನಮ್ಮ ಜೀವನದ ಕೊನೆಯವರೆಗೂ ಪ್ರತಿಯೊಂದು ಹೊಸ ಭರವಸೆಯು ನಮ್ಮ ನಿರೀಕ್ಷೆಗಳನ್ನು ಪೂರೈಸುತ್ತೆ ಅಂತ ನಂಬುತ್ತೇವೆ. ಭವಿಷ್ಯಕ್ಕೆ ನಾವು ಏನು ಕನಸು ಕಾಣ್ತೇವೆ, ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೇವೆ, ಅದು ನಮಗೆ ಬರುತ್ತೆ, ನಮ್ಮ ಭರವಸೆ ಈಡೇರುತ್ತೆ ಅಂತಕ್ಕಂಥ ಆ ಒಂದು ನಿರೀಕ್ಷೆಗಳನ್ನು ನಾವು ನಂಬುತ್ತಾನೆ ಹೋಗ್ತೇವೆ. ಆಲ್ ಗುಡ್ ಇನ್ ಟು ಅವರ್ ಲೈಫ್ಸ್ ಆಲ್ ವಿ ಆರ್ ಓಡ್. ನಮ್ಮ ಜೀವನಕ್ಕೆ ಎಲ್ಲ ಒಳ್ಳೆಯದನ್ನು, ನಮಗೆ ಬರಬೇಕಾಗಿರ್ತಕ್ಕಂಥ ಎಲ್ಲವನ್ನು ನಾವು ಬಯಸ್ತಾ ಇರ್ತೇವೆ. ನಾವು ದೀರ್ಘಕಾಲ ಕಾಯ್ದಿದ್ದಕ್ಕಾಗಿ ನಮಗೆ ಎಲ್ಲ ಒಳ್ಳೆಯದೇ ಸಿಗುತ್ತೆ ಅಂತ ನಾವು ನಮ್ಮಲ್ಲಿ ಒಂದು ಭಾವನೆಯನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೇವೆ. ಫಾರ್ ವೇಟಿಂಗ್ ಸೋ ಡಿವೋಟ್ಲಿ ಆ್ಯಂಡ್ ಸೋ ಲಾಂಗ್ ಬಟ್ ವಿ ಆರ್ ರಾಂಗ್. ನಾವು ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ದೀರ್ಘಕಾಲ ನಮ್ಮ ಭವಿಷ್ಯದ ಒಂದು ನಿರೀಕ್ಷೆಗಳಿಗೆ ಅವುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವು ಕಾಯ್ದಿರ್ತೇವೆ. ಆದರೆ ನಾವು ಅದನ್ನು ಕಾಯುವುದು ತಪ್ಪು ಅಂತ. ಅಂದರೆ ಆ ಭವಿಷ್ಯದ ಮೇಲೆ ಇಟ್ಕೊಂಡಿರ್ತಕ್ಕಂಥ ನಿರೀಕ್ಷೆ, ಈ ನಂಬಿಕೆ ತಪ್ಪಾಗಿದೆ. ಭವಿಷ್ಯವು ಯಾವಾಗಲೂ ನಮಗೆ ಆಶಿಸಿದಂತೆ ಫಲ ನೀಡೋದಿಲ್ಲ, ನಾವು ಅಂದುಕೊಂಡಂತೆ ರಿಸಲ್ಟ್ ಬರೋದಿಲ್ಲ. ಓನ್ಲಿ ಒನ್ ಶಿಪ್ ಈಸ್ ಸೀಕಿಂಗ್ ಅಸ್, ಎ ಬ್ಲ್ಯಾಕ್ ಸೇಲ್ಡ್ ಅನ್ಫೆಮಿಲಿಯರ್ ಟೋಯಿಂಗ್ ಅಟ್ ಹರ್ ಬ್ಯಾಕ್ ಎ ಹ್ಯೂಜ್ ಆ್ಯಂಡ್ ಬರ್ಡ್ಲೆಸ್ ಸೈಲೆನ್ಸ್. ನೋಡಿ ಈ ಒಂದು ಕೊನೆಯ ಒಂದು ಸಾಲುಗಳಲ್ಲಿ ಹೇಳ್ತಾ ಇರತಕ್ಕಂಥದ್ದು, ಓನ್ಲಿ ಒನ್ ಶಿಪ್ ಈಸ್ ಸೀಕಿಂಗ್ ಅಸ್, ಎ ಬ್ಲ್ಯಾಕ್ ಸೇಲ್ಡ್ ಅನ್ಫೆಮಿಲಿಯರ್ ಟೋಯಿಂಗ್ ಅಟ್ ಹರ್ ಬ್ಯಾಕ್ ಎ ಹ್ಯೂಜ್ ಆ್ಯಂಡ್ ಬರ್ಡ್ಲೆಸ್ ಸೈಲೆನ್ಸ್ ಇನ್ ಅರ್ ವೇಕ್ ನೋ ವಾಟರ್ಸ್ ಬ್ರೀಡ್ ಆರ್ ಬ್ರೇಕ್. ನೋಡಿ ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ಒಂದು ಹಡಗು ಮಾತ್ರ ನಮ್ಮನ್ನು ಹುಡುಕ್ತಾ ಇದೆ, ಅದು ಕಪ್ಪು ಹಡಗಾಗಿದೆ. ಅಂದರೆ ಕವಿ ಈ ಒಂದು ಫಿಲಿಪ್ ಲಾರ್ಕಿನ್ರವರು ಈ ಪದ್ಯದ ಒಂದು ಮೇಯ್ನ್ ಥೀಮ್ಗೆ ಬಂದಿದ್ದಾರೆ. ನಮಗೆ ಒಂದು ಹಡಗು ಮಾತ್ರ ಇಂಪಾರ್ಟೆಂಟಾಗಿ ಅದು ನಮ್ಮನ್ನು ಖಂಡಿತವಾಗಿ ಹುಡುಕೊಂಡು ಬರುತ್ತೆ. ಅದು ಯಾವುದಪ್ಪ ಅಂದರೆ ಸೇಲ್ಡ್ ಅನ್ಫೆಮಿಲಿಯರ್, ನಾವು ಯಾರೂ ಪಯಣಿಸದ ಮತ್ತು ಹಿಂದೆ ಒಂದು ದೊಡ್ಡ ಮತ್ತು ಯಾವುದೇ ಒಂದು ಪಕ್ಷಿ ಇಲ್ಲದೇ ಇರತಕ್ಕಂತಹ ಮೌನವನ್ನು ಎಳೆದುಕೊಂಡು ಆ ಹಡಗು ಬರುತ್ತೆ. ಅಂದರೆ ಆ ಬ್ಲ್ಯಾಕ್ ಸೇಲ್ಡ್ ಅನ್ಫೆಮಿಲಿಯರ್
ಅಂದಾಗ ಅದೊಂದು ಸಾವಿನ ಹಡಗು. ಭವಿಷ್ಯದಲ್ಲಿ ನಮಗೆ ಗೊತ್ತಿಲ್ಲದೆ ಆ ಹಡಗು ಮಾತ್ರ ಖಂಡಿತವಾಗಲಿ ಬರುತ್ತೆ. ಅಂದರೆ ಆ ಒಂದು ಭವಿಷ್ಯದ ನಿರೀಕ್ಷೆ ಅಥವಾ ಭವಿಷ್ಯದ ಒಂದು ಘಟನೆ ಖಂಡಿತವಾಗಲಿ ಬರುತ್ತೆ. ಅದು ಪಯಣಿಸದ, ಯಾರೂ ಸಹ ಇಷ್ಟಪಡದ ಪಕ್ಷಿರಹಿತ ಮೌನ, ಅಂದರೆ ಇಲ್ಲಿ ಯಾವುದೇ ಒಂದು ಪಕ್ಷಿಯೂ ಇಲ್ಲದ ಒಂದು ಮೌನವಾದಂತಹ ಹಡಗಾಗಿರುತ್ತೆ. ಅದು ಸಾವಿನ ಹಡಗಾಗಿರುತ್ತೆ. ಮರಣದ ನಿಗೂಢ ಮತ್ತು ಅನಿವಾರ್ಯದ ಒಂದು ಸ್ವರೂಪ ಈ ಸಾಲಿನಲ್ಲಿ ಹೇಳ್ತಾ ಇದೆ. ಅದು ಖಂಡಿತವಾಗಲೂ ಭವಿಷ್ಯದಲ್ಲಿ ಬರುತ್ತೆ. ಆ ಹಡಗು ಬರುತ್ತೆ, ಸಾವು ಅಂತಕ್ಕಂಥ ಹಡಗು ಬರುತ್ತೆ. ಇನ್ನರ್ ವೇಕ್ ನೋ ವಾಟರ್ಸ್ ಬ್ರೀಡ್ ಆರ್ ಬ್ರೇಕ್. ಅದರ ಒಂದು ದಾರಿಯಲ್ಲಿ ನೀರು ಮತ್ತು ಯಾವುದೇ ರೀತಿ ಮರವು ಇರೋದಿಲ್ಲ ಅಂತಕ್ಕಂಥದ್ದು. ಆ ಸಾವಿನ ಹಡಗು ಸಾಗಿದ ನಂತರ ಯಾವುದೇ ಜೀವ ಅಥವಾ ಚಲನೆ ಇರೋದಿಲ್ಲ. ಇದು ಸಾವಿನ ಅಂತಿಮ ಮತ್ತು ಖಾಲಿತನವನ್ನು ಈ ಸಾಲು ಒತ್ತಿ ಹೇಳ್ತಾ ಇದೆ. ಆ ಹಡಗು ಬಂದಾಗ ಅಲ್ಲಿ ಜೀವನ ಅಂತಕ್ಕಂಥದ್ದು, ಜೀವ ಚಲನೆ ಇರೋದಿಲ್ಲ. ಆ ಭವಿಷ್ಯದಲ್ಲಿ ಅದು ಒಂದು ಮಾತ್ರವೇ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿಯ ಪ್ರಕಾರ ನಾವು ಬಯಸುವ ಸಂತೋಷದ ಅಥವಾ ಬಯಸಿದ ಜೀವನವನ್ನು ನಡೆಸುವ ನಮ್ಮ ಒಂದು ದೀರ್ಘಕಾಲದ ಭವಿಷ್ಯದ ಅನ್ವೇಷಣೆಯಲ್ಲಿ ನಾವು ನಮ್ಮ ಆ ಒಂದು ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸ್ಕೊಳ್ತೇವೆ. ನಾವು ಯಾವಾಗಲೂ ಭವಿಷ್ಯದ ಬಗ್ಗೆ ಹೆಚ್ಚು ಭರವಸೆ ಇಟ್ಕೊಳ್ತೇವೆ ಮತ್ತು ಅದಕ್ಕೆ ವಿವಿಧವಾದಂತಹ ನಿರೀಕ್ಷೆಗಳನ್ನು ಸೇರಿಸ್ತೇವೆ. ಭವಿಷ್ಯದಲ್ಲಿ ಉತ್ತಮವಾಗಿ ನಮಗೇನೋ ಸಿಗುತ್ತೆ ಅಂತಕ್ಕಂಥದ್ರಲ್ಲಿ ನಾವು ಹಂಬಲ ಪಡ್ತೇವೆ. ಮತ್ತು ಏನಾದರೂ ಯಾವಾಗಲೂ ನಮ್ಮನ್ನು ಸಮೀಪಿಸ್ತಾ ಇದೆ ಅಂದರೆ ಅದು ಕೇವಲ ಪ್ರತಿದಿನ ಅದು ನಮಗೆ ಬರ್ತಾ ಇರುತ್ತೆ. ಅಂದರೆ ಈ ಒಂದು ಸಾಲುಗಳಲ್ಲಿ ಕವಿ ಸಾಮಾನ್ಯ ಮಾನವನ ಸ್ವಭಾವವನ್ನು ಒಂದು ರೀತಿ ಅಸಂಬಂಧ ಅಂತ ಹೇಳ್ತಾ ಇದ್ದಾರೆ. ವಾಸ್ತವವನ್ನು ನಾವು ಗಮನಿಸಬೇಕೇ ಹೊರತು ಭವಿಷ್ಯದ ಬಗ್ಗೆ ಹೆಚ್ಚು ನಾವು ನಿರೀಕ್ಷೆಗಳನ್ನು ಇಟ್ಕೋಬಾರದು ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.